ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಈ ಬರುವಂತ ಅಮಾವಾಸ್ಯೆ ಸಂದರ್ಭದಲ್ಲಿ ಯಾರಿಗೆಲ್ಲ ಇದು ಅಧಿಕ ಮಾಸವನ್ನ ಸಂಪೂರ್ಣವಾಗಿ ನಾವು ಈ ಅಮಾವಾಸ್ಯೆ ಆಯ್ತು ಅಂದ್ರೆ ಅಧಿಕ ಮಾಸ ಮುಗಿದೋಗೆ. ಸೊ ಹೀಗಿರುವಾಗ ನಿಮಗೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಅಮಾವಾಸ್ಯೆಯ ಸಂದರ್ಭದಲ್ಲಿ ನಾನು ಆಲ್ರೆಡಿ ನಿಮಗೆ ನನ್ನ ಓಲ್ಡ್ ವಿಡಿಯೋದಲ್ಲಿ ಅಮಾವಾಸ್ಯೆ ದಿವಸ ಏನನ್ನ ತಗೊಂಡ್ ಬರ್ರಿ ಸಾಕು, ಇನ್ನೇನು ಬೇಡ ಅಂತ ನಾನು ಹೇಳಿದ್ದೀನಿ. ಸೊ ಅದನ್ನ ತಗೊಂಡ್ ಬಂದಿರೋ ಆ ಒಂದು ವಸ್ತುವನ್ನ ತಗೊಂಡ್ ಬಂದಿರೋರು ಪ್ರತಿಯೊಬ್ರು ಕೂಡ ಇಷ್ಟು ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದಾರೆ, ಇಷ್ಟು ಅವರ ಕನಸುಗಳೆಲ್ಲ ನೆರವೇರಿದೆ. ಅಂದ್ರೆ ಪ್ರತಿ ಅಮಾವಾಸ್ಯೆ ದಿವಸ ನಾವು ಇದೊಂದನ್ನ ನಾವು ಮನೆಗೆ ತಗೊಂಡ್ ಬರ್ತಾ ಇದ್ರೆ ಸಾಕಷ್ಟು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ನೋಡಬಹುದು. ಯಾರಿಗೆಲ್ಲ ನಮ್ಮ ಹತ್ರ ಹಣಕಾಸಿನ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲಿದೆ, ಅಥವಾ ನಾವು ಕೊಟ್ಟಿರುವಂತ ಸಾಲ ನಮ್ಗೆ ವಾಪಸ್ ಬರ್ತಾ ಇಲ್ಲ, ನಮ್ಮವರೇ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗಿರೋಂಥವ್ರು ಇದನ್ನ ನಮ್ಗೆ ತಗೊಂಬಂದು ಕೊಡ್ತಾ ಇಲ್ಲ, ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ಸ್ನೇಹಿತರು ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಕೊಲೀಗ್ಸ್ ಇರ್ಬೋದು, ಅಕ್ಕಪಕ್ಕ ಇರ್ಬೋದು, ನೀವೇನೋ ಒಂದು ನಂಬಿಕೆ ಮೇಲೆ ದುಡ್ಡು ಕೊಟ್ಬಿಟ್ಟಿರ್ತೀರಿ. ಅವ್ರು ಬಂದು ಇಸ್ಕೊಳ್ಳುವಾಗ ತುಂಬಾ ಕಷ್ಟ ಅಂತ ಹೇಳಿ ಇಸ್ಕೊಂಡಿರ್ತಾರೆ. ಆದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನೀವು ಅವ್ರ ಹತ್ರ ದುಡ್ಡು ಕೇಳಕ್ ಹೋದಾಗ ತುಂಬಾ ರೀಸನ್ಸ್ಗಳು ಬರಕ್ಕೆ ಶುರು ಆಗುತ್ತೆ. ಸೊ ಈ ತರ ಎಲ್ಲ ಆಗಿ ಯಾಕಪ್ಪ ನಮಗೆ ಹಣಕಾಸಿನ ವಿಚಾರದಲ್ಲಿ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಅನ್ಕೊಂಡಿರೋರು, ಆಗ್ಲೇ ಇನ್ನೊಂದಷ್ಟು ಜನ ನಾವೆಷ್ಟು ದುಡಿದ್ರು ಸೇವಿಂಗ್ ಮಾಡಕ್ ಆಗ್ತಾ ಇಲ್ಲ. ನಾವು 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 ₹1 ದುಡಿದ್ರೆ ₹2 ಖರ್ಚು ಮಾಡ್ತಾ ಇದ್ದೀವಿ. ಈ ತರ ಇರೋ ಅಂತವ್ರಿಗೆ ಓವರ್ ಆಲ್ ನಾನು ಆರ್ಥಿಕ ಪರಿಸ್ಥಿತಿಗಳ ಅನುಗುಣವಾಗಿ ನಾನಿವತ್ತು ನಿಮಗೆ ತಗೊಂಡ್ ಬಂದಿರೋಂಥದ್ದು ತುಂಬಾ ಸಿಂಪಲ್ ಆಗಿ ತಗೊಂಡ್ ಬಂದಿರೋಂಥ ಯಾವ ರೆಮಿಡಿಯನ್ನು ತಂದಿದ್ದೀನಿ ಅಂತ ಹೇಳಿದ್ರೆ ಕೇವಲ ₹10 ನೀವು ಖರ್ಚು ಮಾಡಿದ್ರೇನೆ ಸಾಕು ಅಂತ ಹೇಳ್ತೀನಿ. ₹10 ಕಲ್ಲು ಉಪ್ಪನ್ನ ನೀವು ಅಮಾವಾಸ್ಯೆ ದಿವಸ ಮನೆಗೆ ತಗೊಂಡ್ ಬನ್ನಿ. ₹10 ಅಷ್ಟು ಅಂದ್ರೆ ನಾನು ಹೇಳೋದೇನು ಅಂದ್ರೆ 1 kg, ಅರ್ಧ kg, 100 ಗ್ರಾಮು ಈ ತರ ಎಲ್ಲ ಸಿಗುತ್ತೆ ನಿಮಗೆ. ಕಲ್ಲು ಉಪ್ಪು ಮತ್ತೆ ಪುಡಿ ಉಪ್ಪುಗಳನ್ನ ತರೋ ಹಾಗಿಲ್ಲ, ಕಲ್ಲು ಉಪ್ಪೇ ಆಗಿರ್ಬೇಕು. ಕಲ್ಲು ಉಪ್ಪನ್ನ ನೀವು ಯಾರೆಲ್ಲ ಮನೆಗೆ ತಗೊಂಡ್ ಬರ್ತೀರೋ ಅಂತವ್ರದ್ದು ಪ್ರತಿ ಅಮಾವಾಸ್ಯೆ ತರಬೇಕು. ಈ ಅಮಾವಾಸ್ಯೆ ದಿವಸ ನೀವೇ ಸ್ವತಃ ಅಂಗಡಿಗೆ ಹೋಗಿ ಕಲ್ಲು ಉಪ್ಪನ್ನ ಮನೆಗೆ ತಗೊಂಡ್ ಬರ್ಬೇಕಾಗುತ್ತೆ. ಈ ತರ ನೋಡಿ, 3 ರಿಂದ 5 ಅಮಾವಾಸ್ಯೆ ನೋಡಿ, ತಿಂಗಳಿಗೆ ಒಂದ್ಸತಿ ನೀವು ಹೋಗ್ತೀರಿ, ತಗೊಂಡ್ ಬರ್ತೀರಿ. ಇಷ್ಟೇ ನೀವು ಮಾಡ್ಬೇಕಾಗಿರೋದು, ಬೇರೆ ಏನೂ ಇಲ್ಲ. ಯಾವ ದೊಡ್ಡ ಉಪವಾಸ ಮಾಡಿ, ವ್ರತಗಳನ್ನ ಮಾಡಿ, ಜಪ ತಪ, ಬೆಳಿಗ್ಗೆ ಒಂದು ಯಾವುದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳ್ಬೇಕು, ಇದೆಲ್ಲ ಮಾಡಿ ಅಂತ ಈ ಒಂದು ವಿಚಾರವಾಗಿ ನಾವೆಲ್ಲೂ ಹೇಳ್ತಾ ಇಲ್ಲ. ಬರೀ ಅಮಾವಾಸ್ಯೆ ದಿನ ನೀವು ಹೋಗ್ಬೇಕು. ಸೊ ಒಂದಷ್ಟು ಕಲ್ಲು ಉಪ್ಪನ್ನ ತಗೊಂಡ್ ಬರ್ಬೇಕು. ಅದಕ್ಕೆ ನಾನು ಹೇಳಿದ್ದು ಕೇವಲ ₹10 ಕೂಡ ನೀವು ಒಂದು ಕಲ್ಲು ಉಪ್ಪನ್ನ ಎಷ್ಟು ಬರುತ್ತೋ ಅಷ್ಟನ್ನ ಕೊಂಡ್ಕೊಂಡು ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಬರುತ್ತೆ, ಸಮಯಪುರ ಅಂತ ಹೇಳಿ. ಸಮಯಪುರದ ಅಮ್ಮನಿಗೆ ಅಲ್ಲಿ ಎಲ್ಲ ಹೋದ್ರೆ ₹10 ಹಿಡಿದು ಕಲ್ಲು ಉಪ್ಪನ್ನ ಕೊಡ್ತಾ ಇರ್ತಾರೆ. ಆ ಉಪ್ಪನ್ನ ನಮ್ಮಲ್ಲಿರುವಂತ ಅಲಕ್ಷ್ಮಿ, ದರಿದ್ರ ಲಕ್ಷ್ಮಿಯನ್ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದು. ಅದರೊಟ್ಟಿಗೆ ಸಾಕಷ್ಟು ಕೆಟ್ಟ ದೃಷ್ಟಿಗಳು, ನಮಗೆ ತೊಂದರೆಗಳು, ತಾಪತ್ರೆಗಳು ಏನೇನೆಲ್ಲ ಇರುತ್ತೋ ಅದು ಎಲ್ಲವನ್ನು ತಾಯಿಯ ಪಾದಕ್ಕೆ ಅರ್ಪಣೆ ಮಾಡಿ ಬರೋ ಅಂಥದ್ದು ಇರುತ್ತೆ. ಹಾಗಾಗಿ ನಾನು ಹೇಳಿದ್ದು ಕೇವಲ ₹10. ಸೊ ನೀವು ಹಳೆ ಅಂಗಡಿಗಳಿಗೆ ಹೋದ್ರೆ ಎಸ್ ಡೆಫಿನೆಟ್ ಆಗಿ ಕಲ್ಲು ಉಪ್ಪನ್ನ ಮಾರೋ ತರ ಅಂಗಡಿಗಳಿಗೆ ಹೋದ್ರೆ ನೀವು ₹10 ಕೂಡ ನಿಮಗೆ ಕಲ್ಲು ಉಪ್ಪು ಸಿಗೋ ಅಂತ ಒಂದು ಅಂಗಡಿಗಳು ಈಗಲೂ ಸಿಗುತ್ತೆ. ಸೊ ಇಷ್ಟರಲ್ಲೇ ಅಡಗಿದೆ ಅಂತ ಹೇಳ್ತೀನಿ. ಅಂದ್ರೆ ನಾನು ಒಂದು ಇಡೀ ಉಪ್ಪು ನಿಮ್ಮ ಮನೆಗೆ ಅವತ್ತಿನ ದಿವಸ ಮನೆ ಒಳಗೆ ಬಂತು ಅಂದ್ರೇನೆ ನಮ್ಮಲ್ಲಿರುವಂತ ದಾರಿದ್ರತನ ನಮ್ಗೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ನಾವು ಓಲ್ಡ್ ವಿಡಿಯೋಗಳಲ್ಲಿ ಇದನ್ನ ಆಲ್ರೆಡಿ ಹೇಳಿದ್ದೀನಿ ನಾನು, ಆದ್ರೆ ತುಂಬಾ ಪವರ್ಫುಲ್ ರೆಮಿಡಿ. ಇದು ಹಳೆ ವಿಡಿಯೋ ಆಗಿರೋದ್ರಿಂದ ಹೊಸ ಸಬ್ಸ್ಕ್ರೈಬರ್ಸ್ಗೆ, ಹೊಸ ವ್ಯೂವರ್ಸ್ಗಳಿಗೆ ಈ ವಿಡಿಯೋ ಸಿಗೋದಿಲ್ಲ. ಈ ಒಂದು ರೆಮಿಡಿಯ ಒಂದು ವಿಡಿಯೋ ಮಾಡಿದೀವಿ ಅಂತನೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಅಮಾವಾಸ್ಯೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಈ ಒಂದು ರೆಮಿಡಿಯನ್ನ ನಿಮ್ಗೆಲ್ಲರಿಗೂ ತಗೊಂಡು ಬಂದಿದ್ದೀನಿ. ಏನು ಇಲ್ಲ, ಅಮಾವಾಸ್ಯೆ ದಿನ ನೀವೇ ಅಂಗಡಿಗೆ ಹೋಗಬೇಕು. ನೀವು 1 kg ಉಪ್ಪನ್ನ ತಗೊಂಡ್ ಬರೋವಂಥದ್ದು, 1 ಪ್ಯಾಕ್ ಉಪ್ಪನ್ನ ತರೋವಂಥದ್ದು, ಅರ್ಧ kgದು ಅಥವಾ 100 ಗ್ರಾಮ್, ಕೊನೆಗೆ ನಾನು ಏನ್ ಹೇಳಿದೆ ₹10 ಕೂಡ ಕಲ್ಲುಪ್ಪನ್ನ ಕೊಂಡ್ಕೊಂಡು ತರೋವಂಥ
ಅಂಗಡಿಗಳಿಂದ ನೀವು ಉಪ್ಪನ್ನ ಮನೆಗೆ ತಗೊಂಡು ಬರಬಹುದು. ಇಷ್ಟು ಮಾಡ್ತಾ ಮಾಡ್ತಾ ಹೋಗಿ ಮತ್ತೆ ಮುಂದಿನ ಅಮಾವಾಸ್ಯೆ ತಗೊಳ್ಳಿ, ಮತ್ತೆ ಮುಂದಿನ ಅಮಾವಾಸ್ಯೆ. ಈ ಉಪ್ಪನ್ನ ನೀವು ಅಡಿಗೆಗೆ ಉಪಯೋಗವನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ದಿನನಿತ್ಯ ನಾವು ಏನು ಉಪಯೋಗ ಮಾಡ್ಕೊಳ್ತೀವೋ ಆ ರೀತಿ ನೀವು ಉಪಯೋಗವನ್ನ ಮಾಡ್ಕೊಳ್ಳಿ. ಈ ಒಂದು ಉಪ್ಪನ್ನ ನೀವು ತಗೊಂಡು ಬಂದು ಒಂದು ಗಾಜಿನ ಭರಣಿಯಲ್ಲಿ ಹಾಕೊಂಡು ಅದರಲ್ಲಿ ಸ್ವಲ್ಪ ಲವಂಗವನ್ನ ಹಾಕಿ ನೀವು ಇಡಬೇಕಾಗತ್ತೆ. ಅಷ್ಟು ನೀವು ಮಾಡಿ ನೋಡಿ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದುತ್ತೆ. ಸೊ ಇನ್ನು ನೀವು ನಾನು ಹೇಳಿದೆ 3 ಅಮಾವಾಸ್ಯೆಯನ್ನ ನೀವು ಈ ತರ ತಗೊಂಡು ಬನ್ನಿ. 3ನೇ ಅಮಾವಾಸ್ಯೆಗೆ ನೀವು ಹೇಳ್ತೀರಿ ನಮಗೆ ಗೊತ್ತಿಲ್ಲದಾಗೆ ನಮ್ಮಲ್ಲಿ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿದೆ ಅಂತ ಹೇಳಿ ನೀವು ಹೇಳ್ತೀರಿ. ಇನ್ನು 5 ಅಮಾವಾಸ್ಯೆ 6 ಅಮಾವಾಸ್ಯೆ ಅಂದ್ರೆ ಅಲ್ಲಿಗೆ 6 ತಿಂಗಳು ಲೆಕ್ಕ. ಸಾಕಷ್ಟು ಬದಲಾವಣೆಯನ್ನ ನೀವು ನೋಡ್ತೀರಿ. ಉಪ್ಪು ಅಷ್ಟು ಸುಲಭವಾಗಿಲ್ಲ. ಉಪ್ಪು ಅನ್ನುವಂಥದ್ದು, ಉಪ್ಪಿನ ಋಣ ಅನ್ನುವಂಥದ್ದು, ಉಪ್ಪಿನ ಒಂದು ನಾವು ಏನು ತಗೊಂಡು ಬರ್ತೀವಿ ಅಲ್ವಾ, ಆ ಒಂದು ಎನರ್ಜಿ, ಆ ಮನೆಗೆ ಆ ಒಂದು ಫ್ರೀಕ್ವೆನ್ಸಿ ಏನಿರುತ್ತೆ ಅಲ್ವಾ, ಉಪ್ಪಿನ ಒಂದು ವೈಬ್ರೇಷನ್ನೇ ಬೇರೆ ಇರುತ್ತೆ ನಾವು ತಗೊಂಡು ಬಂದಾಗ. ಇದನ್ನ ನೀವು ಯಾರೆಲ್ಲ ಮಾಡ್ತಾ ಬರ್ತೀರೋ ಡೆಫಿನೆಟ್ ಆಗಿ ನೀವು ಏನೇನೆಲ್ಲ ಅನುಭವಿಸ್ತಾ ಇದ್ದೀರೋ ಸಂಪೂರ್ಣವಾದ ಆರ್ಥಿಕ ಪರಿಸ್ಥಿತಿ, ಹಣದ ಸಮಸ್ಯೆ ನಿವಾರಣೆ ಆಗೇ ಆಗತ್ತೆ. ಸೊ ನೋಡಿ, ಇಲ್ಲಿ ಏನಂತ ಹೇಳಿದ್ರೆ ಭಾನುವಾರ ಮಧ್ಯಾಹ್ನ 12:30 ನಿಮಗೆ ಅಮಾವಾಸ್ಯೆ ಶುರುವಾಗುತ್ತೆ. ಹಾಗೆ ಸೋಮವಾರ ಬೆಳಿಗ್ಗೆ 9 ಗಂಟೆ ಒಳಗಡೆಗೆ ಅಮಾವಾಸ್ಯೆಯ ತಿಥಿ ಇರುತ್ತೆ. ಸೊ ಸೋಮವಾರ ಬೆಳಿಗ್ಗೆ 9 ಗಂಟೆ ಒಳಗೆ ನೀವು ಉಪ್ಪನ್ನ ತರ್ಬೋದು. ಅಂದ್ರೆ ಭಾನುವಾರ ಮಧ್ಯಾಹ್ನ 12:30 ಸೋಮವಾರ ಬೆಳಿಗ್ಗೆ 9 ಗಂಟೆ ತನಕ ಅಮಾವಾಸ್ಯೆ ತಿಥಿ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಈ ಒಂದು ಉಪ್ಪನ್ನ ಮನೆಗೆ ತರಬಹುದು. ಬಹಳ ಈಸಿ. ನೀವಾದ್ರೂ ತಗೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ, ನಿಮ್ಮ ವೈಫ್ ಇದ್ರೆ ತಗೊಂಡು ಬರ್ಬೋದು, ಹಸ್ಬೆಂಡ್ ಇದ್ರೆ ತರ್ಬೋದು, ಕೊನೆಗೆ ನಿಮ್ಮ ಮಕ್ಕಳಾದ್ರೂ ಅಂಗಡಿಗೆ ಹೋಗ್ಬಿಟ್ಟು ಆ ಉಪ್ಪನ್ನ ತಗೊಂಡು ಬರ್ಬೋದು. ಶುದ್ಧವಾದ ಒಂದು ಭರಣಿ, ಗಾಜಿನ ಭರಣಿಯಲ್ಲಿ ಅದನ್ನ ಹಾಕಿ ಒಂದು 5 ಲವಂಗವನ್ನ ಅದನ್ನ ಹಾಕಿ ದಿನನಿತ್ಯ ಅಡಿಗೆಗೆ ನೀವು ಇದನ್ನ ಉಪಯೋಗ ಮಾಡ್ತಾ ಬನ್ನಿ, ನೋಡ್ತಾ ಬನ್ನಿ ಯಾವ ರೀತಿ ನಿಮ್ಮ ಒಂದು ದಾರಿದ್ರತನ ನಿವಾರಣೆ ಆಗತ್ತೆ ಅಂತ ಹೇಳಿ. ಅಮಾವಾಸ್ಯೆ ಅಂದ್ರೇನೆ ಮಹಾಲಕ್ಷ್ಮಿಗೆ ಒಂದು ಶ್ರೇಷ್ಠವಾದ ದಿನ. ತಾಯಿ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನ ಮಾಡಬೇಕಾದ್ರೆ ಪ್ರತಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ನೀವು ಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಹೇಳ್ತಾ, ಲಕ್ಷ್ಮಿಯ ಒಂದು ಪೂಜೆಗಳನ್ನ ಮಾಡ್ತಾ, ಲಕ್ಷ್ಮಿಗೆ ಪ್ರೀತಿಯಾದ ಕೆಂಪು ಹೂವು, ಕೆಂಪು ವಸ್ತ್ರವನ್ನ ನೀವು ದಾನವಾಗಿ ಕೊಡ್ತಾ, ನೀವು ಮನೆಯಲ್ಲಿ ನೀವು ಲಕ್ಷ್ಮಿಯನ್ನ ಯಾವ ರೀತಿ ನೀವು ಪೂಜೆ ಮಾಡ್ತಿರೋ ಅಂದ್ರೆ, ಈಗ ವರಮಹಾಲಕ್ಷ್ಮಿ, ಧನಲಕ್ಷ್ಮಿ ಪೂಜೆ ಮಾಡ್ತಿರ್ತೀವಿ ಅಲ್ವಾ, ಇಂಥ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿಯನ್ನ ಯಾವ ರೀತಿ ನಾವು ಕನಕದಾರ ಸ್ತೋತ್ರ ಹೇಳುವಂಥದ್ದು, ಲಕ್ಷ್ಮಿ ಅಷ್ಟೋತ್ತರ ಹೇಳುವಂಥದ್ದು, ಲಕ್ಷ್ಮಿಯ ಒಂದು ಬೀಜಾಕ್ಷರಿ ಮಂತ್ರವನ್ನ ಹೇಳುವಂಥದ್ದು, ಇದು ಎಲ್ಲವನ್ನು ನೀವು ಮಾಡ್ತಾ ಬನ್ನಿ. ತಾಯಿ ಮಹಾಲಕ್ಷ್ಮಿಯ ಕೃಪೆ ಖಂಡಿತ ನಿಮ್ಮ ಮೇಲೆ ಬರುತ್ತೆ. ಸೊ ಈ ಒಂದು ರೆಮಿಡಿ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಆದರೂ ಹೊಸ ಸಬ್ಸ್ಕ್ರೈಬರ್ಸಿಗೆ, ಹೊಸ ವ್ಯೂವರ್ಸಿಗೋಸ್ಕರ ಮತ್ತೊಮ್ಮೆ ನಾನು ಇದು ಮತ್ತೊಮ್ಮೆ ಅಂತ ಹೇಳೋದಕ್ಕಿಂತ ತುಂಬಾ ಪವರ್ಫುಲ್ ಆಗಿರುವಂತ ರೆಮಿಡಿ. ಈಗಿರುವಾಗ ಪ್ರತಿ ಅಮಾವಾಸ್ಯೆಯಲ್ಲಿ ನಾವು ಎಚ್ಚರಿಕೆಯನ್ನ ಕೊಡೋದು ಒಳ್ಳೇದು ಅಂತ ಅನ್ಕೊಳ್ತೀನಿ. ಸೊ ಯಾಕೆ ಅಂದ್ರೆ ಈ ಒಂದು ರೆಮಿಡಿ ಗೊತ್ತಿದ್ರು ಕೂಡ ಮತ್ತೆ ಈ ಅಮಾವಾಸ್ಯೆನಲ್ಲಿ ಏನಾದ್ರೂ ಹೊಸದಿರ್ಬೋದಾ ಅಂತ ವ್ಯೂವರ್ಸ್ ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬದಲು ಇಲ್ಲ, ಪ್ರತಿ ಅಮಾವಾಸ್ಯೆಗೆ ಒಂದಷ್ಟು ಉಪ್ಪು, ಕಲ್ಲುಪ್ಪನ್ನ ನಾವು ಮನೆಗೆ ತರುವಂತದ್ದು ನಾವು ಅಭ್ಯಾಸವನ್ನ ಮಾಡಿಕೊಂಡ್ರೆ ನಮ್ಮಲ್ಲಿರುವಂತ ಆರ್ಥಿಕ ಪರಿಸ್ಥಿತಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದೊಂದು ಹೊಸ ಕಂಟೆಂಟ್ ಒಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ಸಬ್ಜೆಕ್ಟ್ ನ ತಗೊಂಡ್ ಬರ್ತಾ ಇದ್ದೀನಿ. ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದಲ್ಲಿ ನೀವು ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಮತ್ತೊಂದು ವಿಡಿಯೋ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಮಸ್ಕಾರ.